ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPSTR ಮತ್ತು HSTR ಪರೀಕ್ಷೆಗಳಿಗೋಸ್ಕರ 80 ದಿನಗಳ ಸ್ಟಡಿ ಚಾಲೆಂಜ್ ಅನ್ನ ಆರಂಭ ಮಾಡಿದ್ವಿ. ಈ ಒಂದು ಪ್ರೊಸೆಸ್ ಇವತ್ತಿನಿಂದ ಆರಂಭವಾಗಿ 80 ಡೇಸ್ ವರೆಗೂ ನಿರಂತರವಾಗಿ ನಡೀತಾ ಹೋಗುತ್ತೆ. ಈ ಒಂದು ಸ್ಟಡಿ ಟಾರ್ಗೆಟ್ ಬಂದ್ಬಿಟ್ಟು ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ಇವತ್ತಿನಿಂದ 8 ದಿನಗಳ ಅವಧಿಯವರೆಗೆ ಯಾವೆಲ್ಲ ಪಾಠಗಳನ್ನ ಕವರ್ ಮಾಡ್ಬೇಕು ಅನ್ನೋದನ್ನ ನಾ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು GPSTR ಮತ್ತು HSTR ಎರಡೂ ಪರೀಕ್ಷೆಗಳಿಗೂ ಕೂಡ ಅನ್ವಯ ಆಗ್ತಾ ಹೋಗುತ್ತೆ. ಈಗ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಅಲ್ಲಿ ಬರಲ್ಲ HSTR ಅಲ್ಲಿ. ಸೊ ಅಂತವು ಬಂದಾಗ GPSTR ಗೆ ಸಪರೇಟ್ ಮತ್ತು HSTR ಗೆ ಸಪರೇಟ್ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಇನ್ನು ಸಾಕಷ್ಟು ಜನ ಸರ್ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದೀವಿ, ನಮ್ಗೊಂದು ಟೈಮ್ ಟೇಬಲ್ ಸೆಟ್ ಮಾಡಿ ಕೊಡಿ ಅಂತಂದ್ ಕೇಳಿದ್ರೆ, ಸಾಧ್ಯ ಆದಷ್ಟು ಮಟ್ಟಿಗೆ ಇವತ್ತು ಸಂಜೆ ಒಳಗೆ ಪ್ರಯತ್ನ ಮಾಡ್ತೀನಿ, ಅಂದ್ರೆ ವಿಡಿಯೋ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡೋದೇನಪ್ಪಾ ಅಂತಂದ್ರೆ, ಯಾವ್ದೇ ಒಂದು ಎಕ್ಸಾಮ್ ನ ನಾವು ಕ್ರ್ಯಾಕ್ ಮಾಡ್ಬೇಕಾದ್ರೆ ನಮ್ಗೆ MCQs ಬಹಳಷ್ಟು ಹೆಲ್ಪ್ ಮಾಡುತ್ತೆ, ಮತ್ತೆ ಓಲ್ಡ್ ಕ್ವಶನ್ ಪೇಪರ್ಸ್ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಇವೆಲ್ಲವೂ ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಕೊಡೋಣ ಅನ್ನೋ ಒಂದು ಕಾರಣಕ್ಕೆ GPSTR ಮತ್ತು HSTR ಗೋಸ್ಕರ ಸುಮಾರು ಅಂದ್ರೆ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಿಂದ 600ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ನಾವು ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅದು 10 ಪ್ರಶ್ನೆಗಳ ಸಿರೀಸ್ ಆಗಿರ್ಬೋದು ಅಥವಾ 20 ಪ್ರಶ್ನೆಗಳ ಸಿರೀಸ್ ಆಗಿರ್ಬೋದು. ಮ್ಯಾಕ್ಸಿಮಮ್ ನಿಮ್ಮ ಒಪಿನಿಯನ್ ನಮಗೆ ಬೇಕು. ಅಂದ್ರೆ ಸರ್ ಜಸ್ಟ್ ಕ್ವಶನ್ಸ್ ಅಷ್ಟೇ ಕೊಡ್ರಿ ಅಂದ್ರೆ ಕ್ವಶನ್ಸ್ ಅಷ್ಟೇ ಕೊಡೋ ಪ್ರಯತ್ನ ಮಾಡ್ತೀವಿ. ಸರ್ ಕ್ವಶನ್ಸ್ ನ ಎನಾಲಿಸಿಸ್ ಮಾಡಿ ಅಂತಂದ್ರೆ ಆ ಕ್ವಶನ್ಸ್ ಪ್ಯಾಟರ್ನ್ ಇಟ್ಕೊಂಡು ನಾವು ಎನಾಲಿಸಿಸ್ ಮಾಡಿ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಮ್ಯಾಕ್ಸಿಮಮ್ 2 ಎಕ್ಸಾಮ್ಗೆ ಯೂಸ್ ಆಗುತ್ತಾರೆ. ನೋಡಿ, ಒಂದು ಪ್ರಶ್ನೆ ಇದೆ ಅಂತಂದ್ರೆ ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿರ ಅಂದ್ರೆ ಅದ ಪ್ರಶ್ನೆ ಯಾವ್ದೇ ರೀತಿ ಕೊಟ್ರು ಕೂಡ ನೀವು ಅಲ್ಲಿ ಎಕ್ಸಾಮ್ ನಲ್ಲಿ ಬರಿಬಹುದು. ಸೊ ಹಾಗಾಗಿ ನಿಮ್ಮ ಒಂದು ಒಪಿನಿಯನ್ ಆಧಾರದ ಮೇಲೆ, ಅಂದ್ರೆ ಎನಾಲಿಸಿಸ್ ಮಾಡಂದ್ರೆ ಎನಾಲಿಸಿಸ್ ಮಾಡ್ತೀವಿ, ಜಸ್ಟ್ ಕ್ವಶನ್ಸ್ ಅಷ್ಟೇ ಕೊಡಿ ಅಂದ್ರೆ ಕ್ವಶನ್ಸ್ ಅಷ್ಟೇ ಕೊಡ್ತೀವಿ. ಆಮೇಲೆ ಕೀ ಆನ್ಸರ್ಸ್ ಕಾಮೆಂಟ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಒಪಿನಿಯನ್ ಗೋಸ್ಕರ ನಾವು ಕಾಯ್ತಾ ಇದೀವಿ. ಇದು ಕೂಡ ಪ್ರತಿದಿನ ಬೆಳಗ್ಗಿನ ಸೆಷನ್ ಅಲ್ಲಿ, ಅಂದ್ರೆ ಬೆಳಗ್ಗೆ ಟೈಮ್ ಸೆಟ್ ಮಾಡ್ತೀವಿ. ಆ ಟೈಮ್ಗೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಆಗೋ ತರ ನಾವು ನೋಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ, ಈ ಒಂದು 80 ದಿನಗಳ ಟಾರ್ಗೆಟ್ ಅಲ್ಲಿ ಮೊದಲ ವಾರದ ಟಾರ್ಗೆಟ್ ಅನ್ನ ನೋಡೋಣ. ಇದಕ್ಕಿಂತ ಮುಂಚೆ ನಿಮ್ಗೆ ಜಸ್ಟ್ ಒಂದು ಮೋಟಿವೇಶನ್ ಹೇಳೋದಾದ್ರೆ, ಈಗ ಬಹುದೊಡ್ಡ ನೋಟಿಫಿಕೇಶನ್ ಅಂತ ಹೇಳ್ಬೋದು. ಅಂದ್ರೆ 2022ರ ನಮ್ ಬ್ಯಾಚ್ 15,000 ಆಗಿತ್ತಲ್ಲ, ಅದೇ ರೀತಿ ಅತಿ ದೊಡ್ಡ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದ್ದಿದೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನೀವೇನಾದ್ರೂ ಜಾಬ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ರ ಅಂತಂದ್ರೆ ಬಹುಶಃ ಈ ರೀತಿ ಇನ್ನೂ 4-5 ವರ್ಷಗಳು ನೀವು ಕಾಯ್ಬೇಕಾದ ಪರಿಸ್ಥಿತಿನೂ ಬರ್ಬೋದು. ಯಾಕಂತಂದ್ರೆ ಇನ್ ಮುಂದೆ ಎಲೆಕ್ಷನ್ಸ್ ಅವು ಇವು ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಸಮಯ ಇದೆ, ಇದನ್ನ ಸದುಪಯೋಗ ಮಾಡ್ಕೊಂಡು ಓದೋದ್ರ ಕಡೆ ಗಮನ ಕೊಟ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ನೀವು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರ, ಬೇರೆ ಏನೋ ವರ್ಕ್ ಮಾಡ್ತಾ ಇದ್ರ, ಅವೆಲ್ಲ ಯಾವ್ದು ಕೂಡ ಕೌಂಟ್ ಆಗಲ್ಲ. ನೀವ್ ಎಷ್ಟು ಓದಿದ್ರ ಅನ್ನೋದು ಮಾತ್ರ ಕೌಂಟ್ ಆಗ್ತಾ ಬರುತ್ತೆ. ಆಮೇಲೆ ನೀವು ಅಚೀವ್ ಮಾಡಿದ್ಮೇಲೆ ನೀವೇನ್ ಹೇಳ್ತಿರಲ್ಲ ಅದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮತ್ತೆ ನಿಮ್ಮ ಆತ್ಮತೃಪ್ತಿಗೆ ನೀವ್ ಹೇಳ್ಕೋಬಹುದೇ ವಿನಃ, ಬಟ್ ಜಾಬ್ ಮಾಡ್ಕೋಬೇಕಂದ್ರೆ ನೀವು ಸ್ಟಡಿ ಅಂತೂ ಮಾಡ್ಲೇಬೇಕು. ಯಾವ ನೆಪಗಳು ಯಾವ ಕಂಡೀಷನ್ಸ್ ಹೇಳಿದ್ರು ಕೂಡ ನಮ್ಗೆ ಜಾಬ್ ಸಿಗಲ್ಲ. ಓದು ಮಾತ್ರ ಅದಕ್ಕೆ ಒಂದು ಪರಿಹಾರ ಅಂತ ಹೇಳಿ ಹೇಳ್ತಾ, ಈಗ ಈ ಒಂದು ಟಾರ್ಗೆಟ್ ಬಂದ್ಬಿಟ್ಟು 14/6/2020ರಿಂದ ಆರಂಭ ಆಗುತ್ತೆ. ಕೊನೆಯದಾಗಿ 21/6/2026ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಈ ಒಂದು 8 ಡೇಸ್ ಟಾರ್ಗೆಟ್ ಅನ್ನ ಇಲ್ಲಿ 6th part 2 ಮತ್ತೆ 6th part 1 ಕೆಲವೊಂದು ಟಾಪಿಕ್ಸ್ ಮಾತ್ರ ತಗೊಂಡಿವಿ. ಅಂದ್ರೆ ಯಾವ್ದು ಇಂಪಾರ್ಟೆಂಟ್, ಯಾವ್ದನ್ನ ಫಸ್ಟ್ ವೀಕ್ ಅಲ್ಲಿ ಓದಿದ್ರೆ ಸ್ಟಡಿಗೆ ಮೋಟಿವೇಶನ್ ಆಗಿ ನೆಕ್ಸ್ಟ್ ಕ್ಯಾರಿ ಮಾಡ್ಬೋದು ನೆಕ್ಸ್ಟ್ ವೀಕ್ ನ ಅಂತನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಟಾರ್ಗೆಟ್ ನ ಕೊಡ್ತಾ ಇದೀನಿ. ಅದ್ರ ಜೊತೆಗೆ MCQs ಕೂಡ ಇಲ್ಲಿ ಕೊಟ್ಟಿದ್ದೀನಿ. ನಾ ಹೇಳಿದ್ವಲ್ಲ, ನಮ್ ಚಾನಲ್ ಅಲ್ಲಿ ಆದ್ರೂ ನೀವು ಫಾಲೋ ಅಪ್ ಮಾಡ್ಬೋದು, ಅಥವಾ ನಿಮ್ಗೆ ಇಷ್ಟ ಬಂದ ಚಾನಲ್ ಆದ್ರೂ ನೋಡ್ಬೋದು, ಇಲ್ಲ ಬೇರೆ ಬೇರೆ ಆಥರ್ಸ್ ಬುಕ್ಸ್, ಲಕ್ಷ್ಮಣ್ ಗಡೇಕರ್ ಆ ತರ ಬುಕ್ಸ್ ಅಲ್ಲಿ ಕೂಡ ನೀವು MCQs ನ ಫಾಲೋ ಮಾಡ್ತಾ ಹೋಗ್ಬೋದು. ಬಟ್ ಎವ್ರಿ ಡೇ ಕ್ವಶನ್ ಪೇಪರ್ ನ ಬಿಡ್ಸೋದು, ಅಂದ್ರೆ ಕ್ವಶನ್ಸ್ ನ ಬಿಡ್ಸೋದು ಕಂಪಲ್ಸರಿ. ಆ ರೀತಿನ ನಾ ಈ ಒಂದು ಟಾರ್ಗೆಟ್ ನ ಸೆಟ್ ಮಾಡಿದೀನಿ. ಮ್ಯಾಕ್ಸಿಮಮ್ ನಾವೇನ್ ನಿನ್ನೆ ತರಗತಿಯಲ್ಲಿ 20 ಡೇಸ್ ಅಂತ ಹೇಳಿದೆ, ಆ 20 ಡೇಸ್ಗೆ ಫಸ್ಟ್ ಟಾರ್ಗೆಟ್ ಮುಗಿಬೇಕು ಅಂತಂದು. ಬಟ್ ಇದು 20 ಡೇಸ್ಗೆ ಕೊಟ್ಟಾಗ ಏನಾಗತ್ತಂತಂದ್ರೆ ಕ್ವಶನ್ ಇದು ಲೆಸನ್ಸ್ ಚಾಪ್ಟರ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಫಸ್ಟ್ ವೀಕ್ ಅಲ್ಲಿ ಕಡಿಮೆ ಕೊಡ್ತಾ ಹೋಗ್ತೇನೆ, ಯಾಕಂದ್ರೆ ನೀವು ಸ್ಟಡಿಗೆ ಟ್ರ್ಯಾಕಿಗೆ ಬರ್ಬೇಕು. ಆ ಟ್ರ್ಯಾಕಿಗೆ ಬಂದ ನಂತರ ನಿಮ್ಗಳಿಗೆ ಸ್ವಲ್ಪ ಸಬ್ಜೆಕ್ಟ್ ಅಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗಿ ಟೋಟಲಿ 20 ಡೇಸ್ ಒಳಗೆ 6 to 10th ಮ್ಯಾಕ್ಸಿಮಮ್ ಮುಗಿಸೋ ತರ ನನ್ನ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ನಿಮ್ಗೆ ಆ ಪ್ಲಾನ್ ಅನ್ನ ಕೊಡ್ತೀನಿ. ಈಗ ನಾನು ಡಿಕ್ಟೇಟ್ ಮಾಡ್ತೀನಿ, ನೀವು ಬರ್ಕೊಳ್ತಾ ಹೋಗಿ. ಯಾಕಂತಂದ್ರೆ ಒಂದ್ ವೇಳೆ ನಾನು ಇಲ್ಲಿ ಪೇಜ್ ಹಾಕಿದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂತೀರಿ, ಅದು ಮೊಬೈಲ್ಗೆ ಮಾತ್ರ ಸೀಮಿತ ಆಗುತ್ತೆ. ಸೊ ಹಾಗಾಗಿ ಆ ತಪ್ಪನ ನಾವು ಮಾಡಲ್ಲ.
ನಿಮ್ಗೆ ಡಿಕ್ಟೇಟ್ ಮಾಡ್ತೀನಿ, ಅದನ್ನ ನೀವು ಬರ್ಕೊಳ್ತಾ ಹೋಗಿ. ಅದು ನಿಮ್ಗೆ ಟಾರ್ಗೆಟ್ ಫಿಕ್ಸ್ ಆಗ್ತಾ ಹೋಗುತ್ತೆ. ಫಸ್ಟ್ಗೆ 14 ಅಂದ್ರೆ ಇವತ್ತು, ಬಟ್ ಬೇಗ ಕೊಡ್ಬೇಕಾಗಿತ್ತು. ನಿನ್ನೆ ಮಳೆಯಿಂದಾಗಿ ಕರೆಂಟ್ ಹೋಗಿತ್ತು, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅವನ ಕಾರಣದಿಂದ ಸ್ವಲ್ಪ ತಡ ಆಯ್ತು. ಸೊ ಹಾಗಾಗಿ ಈಗ ಕೊಡ್ತಾ ಇದ್ದೀನಿ. 14/6/2026 ಫಸ್ಟ್ ತಗೊಳ್ರಿ. 6th ಪಾರ್ಟ್ 2 ನಲ್ಲಿ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು, ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು, ಅದಾದ ನಂತರ ಪ್ರಜಾಪ್ರಭುತ್ವ, ಅದಾದ ನಂತರ ಪ್ರಜಾಪ್ರಭುತ್ವ. ಮೂರನೇ ಪಾಠ ಬಂದ್ಬಿಟ್ಟು ಏಷ್ಯಾ ಖಂಡ, ಮೂರನೇ ಪಾಠ ಏಷ್ಯಾ ಖಂಡ. ಈ 3 ಪಾಠಗಳನ್ನ ಇವತ್ತು ಮುಗಿಸೋ ಪ್ರಯತ್ನ ಮಾಡಿ. ಯಾಕಂದ್ರೆ ಫಸ್ಟ್ ಡೇನೆ ನಿಮ್ಗೆ 6 ಇಂದ 10 ಪಾಠಗಳೇನಾದ್ರು ಕೊಟ್ರೆ ನಾಳೆ ನೀವು ಇವತ್ತು ಫುಲ್ ಜೋಶಿಂದ ಓದ್ಬೋದು, ಬಟ್ ನಾಳೆ ಇಂಟ್ರೆಸ್ಟ್ ಬರಲ್ಲ. ಸೊ ನಮ್ ಮೈಂಡ್ ನ ಒಂಥರ ಏನೋ ಏನಂತ ಹೇಳ್ತಾರೆ, ಅದು ಎಕ್ಸಾಕ್ಟ್ ವರ್ಡ್ ಬರ್ತಾ ಇಲ್ಲ. ನಮ್ ಮೈಂಡ್ ಗೆ ಟ್ರೈನ್ ಮಾಡ್ಬೇಕು. ಅಂದ್ರೆ ಓದೋದ್ರ ಕಡೆ ಟ್ರೈನ್ ಮಾಡಿದ್ರೆ ಅದು ಸೆಟ್ ಆಗ್ತಾ ಹೋಗುತ್ತೆ. ಅದು ಫಸ್ಟ್ ಡೇನೆ ನಾವು ಹೆವಿ ವರ್ಕ್ ಕೊಟ್ಟಿವಿ ಅಂದ್ರೆ ನೆಕ್ಸ್ಟ್ ಡೇ ವರ್ಕ್ ಮಾಡಲ್ಲ. ಸೊ ಆ ಒಂದು ಕಾರಣಕ್ಕೆ ಇವತ್ತು ಈ 3 ಪಾಠಗಳನ್ನ ಮುಗಿಸಿ. ಅದರಲ್ಲೂ ಕೂಡ ಏಷ್ಯಾಖಂಡ ಸ್ವಲ್ಪ ಲೆಂದಿ ಇದೆ, ಮತ್ತೆ ಪ್ರಾಚೀನ ರಾಜಮನೆತನಗಳು ಕೂಡ ಸ್ವಲ್ಪ ಲೆಂದಿ ಆಗ್ಬೋದು. ಮ್ಯಾಕ್ಸಿಮಮ್ ಇವತ್ತು ಕವರ್ ಮಾಡ್ಬೋದು ನೀವು. ಇವು 3 ಪಾಠಗಳನ್ನ ಮುಗಿಸೋದು ಅಷ್ಟು ದೊಡ್ಡದೇನಿಲ್ಲ. ಸೊ ಹಾಗಾಗಿ ಈ 3 ಪಾಠ ಮುಗಿಸಿ ಅಂತ ಹೇಳಿ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 15/6/26, 15/6/2026 ಸೋಮವಾರ ಬರ್ಕೊಳ್ರಿ. ದೆಹಲಿಯ ಸುಲ್ತಾನ್ರು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಯುರೋಪ್ ಖಂಡ, ಯುರೋಪ್ ಖಂಡ. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಇಂಗ್ಲಿಷ್ ಗ್ರಾಮರ್. ಎವ್ರಿ ಡೇ 1 or 2 ಟಾಪಿಕ್ಸ್ ಅಷ್ಟೇ ಕೊಡ್ತಾ ಹೋಗ್ತೀನಿ. ಸಿಂಪಲ್ ಟಾಪಿಕ್ಸ್ ನ ಕೊಡ್ತಾ ಹೋಗ್ತೀನಿ, ಅದನ್ನ ಕವರ್ ಮಾಡ್ಕೊಳ್ರಿ. ಇಂಗ್ಲಿಷ್ ಒಂದ್ ರೌಂಡ್ ಮುಗಿಸಿರ ಅಂದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸರ್ ಇಂಗ್ಲಿಷ್ ಸೋರ್ಸ್ ಎಲ್ಲಿದೆ ಸರ್ ಅಂತಂದು ನೀವು ಕೇಳ್ಬೋದು. ಅವರು ಇದ್ಯಾವ್ದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋ ಪ್ರಕಾರ ಸಿಲೆಬಸ್ ಕಾಪಿಯಲ್ಲಿ ಅವರು 1 to 10th ಟೆಕ್ಸ್ಟ್ ಬುಕ್ ಅಂತ ಹೇಳಿ ಫಸ್ಟ್ ಪರಾಮರ್ಶನ ಗ್ರಂಥಗಳೇನು ಕೊಡ್ತಾರಲ್ಲ, ಅದರಲ್ಲಿ ಫಸ್ಟ್ 1 to 10th 12th ಬುಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಯಾವ್ದಾದ್ರು ಕ್ಲಾಸ್ ನ ಕೇಳ್ಬೋದು. ಸಾಧನಾ ಅಕಾಡೆಮಿಯಲ್ಲಿ ಇದಾವೆ, ಮತ್ತೆ ಜ್ಞಾನ ಗಂಗೋತ್ರಿ ಚಾನಲ್ ಕೂಡ ಸರ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾ ಏನ್ ಟಾಪಿಕ್ ಕೊಡ್ತೀನಲ್ಲ ಅದೊಂದೇ ಟಾಪಿಕ್ ನ ನೀವು ಸುಮಾರು 2-3 ಸಲ ನೋಡ್ಬೋದು. ಅದ್ರ ಜೊತೆಗೆ ಪ್ರಾಕ್ಟೀಸ್ಗೋಸ್ಕರ ನೀವು ಪ್ರಾಕ್ಟೀಸ್ಗೋಸ್ಕರ ಕ್ವಶನ್ಸ್ ಕೂಡ ನೀವು ಕ್ವಶನ್ ಪೇಪರ್ ಅಲ್ಲಿ ತಗೊಳ್ಬಹುದು. ಫಸ್ಟ್ ಈ ಒಂದು ವೀಕ್ ಅಲ್ಲಿ, ಅಂದ್ರೆ ಈ ಒಂದು 15ನೇ ತಾರೀಕು ನೀವು ಕಂಪ್ಲೀಟ್ ಮಾಡ್ಬೇಕಾಗಿರೋ ಟಾಪಿಕ್ ಯಾವ್ದಂದ್ರೆ ಆರ್ಟಿಕಲ್ಸ್. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಆರ್ಟಿಕಲ್ಸ್ ನ ಕಂಪ್ಲೀಟ್ ಮಾಡಿ. ಅದ್ರ ಜೊತೆಗೆ 20 ಕ್ವಶನ್ಸ್ ನ ನೀವು ನೋಡ್ಕೋಬೇಕಾಗುತ್ತೆ. ಅದು ಯಾವ್ದೇ ಆಗಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಆಗಿರೋ ಪ್ರಶ್ನೆಗಳಾಗಿರ್ಬೋದು, ಅಥವಾ ಯಾವ್ದೋ ಒಂದು ಚಾನಲ್ ಅಲ್ಲಿ. ಅಂದ್ರೆ ನೀವು ಯಾವ್ದನ್ನ ಫಾಲೋ ಅಪ್ ಮಾಡ್ತೀರಿ ಆ ಒಂದು ಕ್ವಶನ್ಸ್ ವ್ಯಾಲ್ಯೂಯಬಲ್ ಆಗಿರ್ಲಿ ಅಂತೇಳಿ ನನ್ನೊಂದು ಸಿಲಿ ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಡ್ರಿ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ನ ತಗೊಳ್ರಿ. ಸ್ವಲ್ಪ ಎನಾಲಿಸಿಸ್ ಬೇಸ್ ಇದ್ರೆ ಮಾತ್ರ ಬಹಳಷ್ಟು ಒಳ್ಳೇದಾಗಿರುತ್ತೆ. ಅಂದ್ರೆ ಥಿಂಕ್ ಮಾಡಿ ಹಾಕುವಂತದ್ದು ಇದ್ರೆ ಒಳ್ಳೇದು. ಯಾಕಂದ್ರೆ ಈ ಹಿಂದಿನ ಕ್ವಶನ್ ಪೇಪರ್ಗಳಿಗೂ ಈ ಹಿಂದಿನ ಕಾಂಪಿಟೇಷನ್ಗೂ ಇವಾಗಿನ ಕಾಂಪಿಟೇಷನ್ಗೂ ಬಹಳಷ್ಟು ವ್ಯತ್ಯಾಸ ಅದ. ನೀವು ಯಾವಾಗ್ಲೂ ಸ್ಟ್ರಾಂಗ್ ಆಗಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಸಿಲ್ಲಿ ಕ್ವಶನ್ಸ್ ಬಂದ್ರು ಕೂಡ ನೀವು ಅಟೆಂಡ್ ಮಾಡಬಹುದು, ಅದೇನ್ ತೊಂದರೆ ಆಗಲ್ಲ. ಸೊ ಹಾಗಾಗಿ 20 ಕ್ವಶನ್ಸ್ ನ ನೀವು ಪ್ರಿಪೇರ್ ಆಗ್ತಾ ಬನ್ನಿ. ನೆಕ್ಸ್ಟ್ ಅದಾದ ನಂತರ 16ನೇ ತಾರೀಕು ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ. ನೆಕ್ಸ್ಟ್ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ನೆಕ್ಸ್ಟ್ ಬಂದ್ಬಿಟ್ಟು ಆಫ್ರಿಕಾ ಖಂಡ. ಅದಾದ ನಂತರ ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ ಗ್ರಾಮರ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್ ಮತ್ತು ಪ್ರೊನೌನ್ ತಗೊಳ್ಬೇಕು. ನೌನ್ ಅಂಡ್ ಪ್ರೊನೌನ್.
ಇವುಗಳಿಗೆ ಸಂಬಂಧಪಟ್ಟಂಗೆ ನೀವು ಯಾವ್ದಾದ್ರು ವಿಡಿಯೋಸ್ ನ ನೋಡ್ಬೋದು, ಅಥವಾ ಗ್ರಾಮರ್ ಬುಕ್ ಇದ್ರೆ ಗ್ರಾಮರ್ ಬುಕ್ ನ ರೆಫರ್ ಮಾಡಬಹುದು. ಅದಾದ ನಂತರ ಇಲ್ಲಿ ಕೂಡ 20 ಕ್ವಶನ್ಸ್ ನ ನೀವು ಅನಲೈಸಿಸ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಯಾರೆಲ್ಲ ಬೇಗ ಕಂಪ್ಲೀಟ್ ಮಾಡ್ತಿರೋ ನೀವು ಸ್ವಲ್ಪ ಜಿ ಕೆ ಕಡೆ ಗಮನ ಕೊಟ್ರೆ ಒಳ್ಳೇದು. ಜಿ ಕೆ 25 ಟಾಪಿಕ್ಸ್ ಏನಿದಾವೆ ಅವುಗಳನ್ನ ಕವರ್ ಮಾಡ್ಕೊಟ್ರೆ, ಇಲ್ಲ ಸ್ವಲ್ಪ ಸ್ಪರ್ಧಾ ವಿಜೇತ ಬುಕ್ಸ್ ಏನಾದ್ರು ನೋಡಿ, ಸಾಧ್ಯ ಆದ್ರೆ ನಾನು ಜಿ ಕೆ ಕ್ಲಾಸಸ್ 25 ಟಾಪಿಕ್ ಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ನನಗೆ ಟೈಮ್ ಸಿಕ್ಕರೆ ಡೆಫಿನೆಟ್ಲಿ ಆ ಒಂದು ಅಪ್ಡೇಟ್ಸ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಆ ಇದಕ್ಕೂ ಬೇಗ ಮುಗಿಸಿದ್ರ ಅಂತಂದ್ರೆ, ಅಂದ್ರೆ ಇಷ್ಟು ಪಾಠಗಳನ್ನ ಬೇಗ ಮುಗಿಸಿದ್ರ ಅಂತಂದ್ರೆ ನೀವು 20 ಕ್ವಶನ್ಸ್ ಗಿಂತ ಜಾಸ್ತಿ ಕ್ವಶನ್ಸ್ ಕೊಡ್ಬೋದು. ಅಂದ್ರೆ 50 ಕ್ವಶನ್ಸ್ ಕೊಡ್ಬೋದು, ಇಲ್ಲ ಟೋಟಲ್ ಒಂದು ಲೆಂದಿ ಕ್ವಶನ್ ಪೇಪರ್ ನ ಬಿಡಿಸೋ ಪ್ರಯತ್ನವನ್ನ ನೀವು ಮಾಡಬಹುದು. ಅದು ಅನಲೈಸಿಸ್ ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಸುಮ್ಮನೆ ಜಸ್ಟ್ ಕ್ವಶನ್ ಆನ್ಸರ್ ನೋಡ್ತಾ ಹೋಗ್ಬೇಡಿ, ಅದನ್ನ ಅನಲೈಸಿಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗಿ. ನೆಕ್ಸ್ಟ್ 17ನೇ ತಾರೀಕು ಮೊಘಲರು ಹಾಗೂ ಮರಾಠರು. ಮೊಘಲರು ಹಾಗೂ ಮರಾಠರು, ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ. ನೆಕ್ಸ್ಟ್ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ. ರಾಷ್ಟ್ರೀಯ ಭಾವೈಕ್ಯತೆ ಆಯ್ತಾ, ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ. ನೆಕ್ಸ್ಟ್ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು. ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು. ಇಲ್ಲಿಗೆ 6th ಪಾರ್ಟ್ 2 ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 2 ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಇವಾಗ ಇಂಗ್ಲಿಷ್ ತಗೊಳ್ರಿ. ಇಂಗ್ಲಿಷು ವರ್ಬ್ ತಗೊಳ್ರಿ, ಮತ್ತೆ ಅಡ್ಜೆಕ್ಟಿವ್ಸ್. ಇಷ್ಟನ್ನ ನೀವು 17ನೇ ತಾರೀಕು ಮುಗಿಸಿ. ಇಲ್ಲಿ ಟೈಮ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಕೂಡ 20 ಕ್ವಶನ್ಸ್ ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ 18ನೇ ತಾರೀಕು. 18ನೇ ತಾರೀಕು ಈ 18ನೇ ತಾರೀಕು ನೀವು ಪಾರ್ಟ್ 1 ಗೆ ಹೋಗ್ಬೇಕಾಗತ್ತೆ. ಸರ್ ಯಾಕೆ ಉಲ್ಟಾ ಕೊಟ್ಟಿದ್ರಾ ಅಂತಂದ್ರೆ, ಅಲ್ಲಿ ಎಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ ಅನ್ನೋದು ಒಂದು ಟಾಪಿಕ್. ಇನ್ನು ಎರಡನೇದ್ದು, ಫಸ್ಟ್ ಡೇ ನಾವು ಆರಂಭ ಮಾಡಿದಾಗ, ಅಂದ್ರೆ ಓದದ್ನ ಆರಂಭ ಮಾಡಿದಾಗ ಪಾಠಗಳು ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿರ್ಬೇಕು, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಮೈಂಡ್ ಸೆಟ್ ಆಗ್ಬೇಕು. ಸೊ ಈಗ ಫಸ್ಟ್ ಅಲ್ಲಿ ನಾವೇನಾದ್ರು ಪಾರ್ಟ್ 1 ತಗೊಂಡಿವಿ ಅಂತಂದ್ರೆ ಸ್ಟಾರ್ಟಿಂಗ್ ಬರೋ ಎಲ್ಲಾ ಪಾಠಗಳು ಬೇಜಾರ್ ಕೊಡ್ತವೆ. ಸೊ ಹಾಗಾಗಿ ಅಂತ ಪಾಠಗಳನ್ನ ನ್ಯೂಟ್ರಲ್ ಮಾಡಿ, ಯಾವೆಲ್ಲ ಪಾಠಗಳು ಸ್ಕೋರಿಂಗ್ ಇದಾವೆ, ಯಾವೆಲ್ಲ ಪಾಠಗಳು ಇಂಪಾರ್ಟೆಂಟ್ ಇದಾವೆ, ಮತ್ತೆ ಎಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದ್ರ ಆಧಾರದ ಮೇಲೆ ನಾನು ಈ ಒಂದು ಟಾರ್ಗೆಟ್ ನ ಸೆಟ್ ಮಾಡಿದ್ದೀನಿ. ಈಗ ಪಾರ್ಟ್ 1 ಅಲ್ಲಿ ವೇದ ಕಾಲದ ಸಂಸ್ಕೃತಿ ತಗೊಳ್ರಿ. ಅಲ್ಲಿ ಎಲ್ಲಾ ಪಾಠಗಳು ಕೊಟ್ಟಿಲ್ಲ, ಕೆಲವೊಂದು ಪಾಠಗಳನ್ನ ಮಾತ್ರ ಕೊಟ್ಟಿದ್ದೀನಿ. ಯಾವ ಸ್ವಲ್ಪ ತಲೆನೋವು ಪಾಠಗಳಿದಾವೆ ಅವುಗಳನ್ನ ಹೋಗ್ತಾ ಅಂದ್ರೆ ಈ ಸ್ಟಡಿ ಟ್ರ್ಯಾಕ್ ಗೆ ಸೆಟ್ ಆದ್ಮೇಲೆ ಕೊಡ್ತಾ ಹೋಗ್ತೀನಿ. ವೇದ ಕಾಲದ ಸಂಸ್ಕೃತಿ, ಪೌರ ಮತ್ತು ಪೌರತ್ವ. ಮೂರನೇದು ಹೊಸ ಧರ್ಮಗಳ ಉದಯ. ನಾಲ್ಕನೇದು ನಮ್ಮ ಸಂವಿಧಾನ. ನೆಕ್ಸ್ಟ್ 5ನೇದು ಗ್ಲೋಬ್ ಮತ್ತು ನಕಾಶೆಗಳು. 6ನೇ ಪಾಠ ಭೂಮಿಯ ಸ್ವರೂಪ. ಈ ಎಲ್ಲಾ ಪಾಠಗಳು ಚಿಕ್ಕವಾಗಿದಾವೆ ಮತ್ತೆ ಬಹಳಷ್ಟು ಈಸಿ ಆಗಿದಾವೆ. ಇದನ್ನ ಒನ್ ಡೇ ನಲ್ಲಿ 6 ಪಾಠ ಕವರ್ ಮಾಡಬಹುದು, ತೊಂದರೆ ಏನಿಲ್ಲ. ಅದರ ಜೊತೆಗೆ ಅಂದ್ರೆ 18ನೇ ತಾರೀಕು ನಿಮ್ಗೆ ಇಂಗ್ಲಿಷ್ ನ ಕೊಡ್ತಾ ಇಲ್ಲ, ಇಲ್ಲಿ 6 ಪಾಠಗಳು ಜಾಸ್ತಿ ಆಗ್ಬಹುದೇನೋ ಅನ್ನೋ ಕಾರಣಕ್ಕೆ ಅವತ್ತು ಟೈಮ್ ಇತ್ತು ಅಂತಂದ್ರೆ ನೀವೇನ್ ಮಾಡ್ಬೋದು, 50 ಕ್ವಶನ್ಸ್ ನ ಅಟೆಂಡ್ ಮಾಡ್ಬೋದು. 50 ಕ್ವಶನ್ಸ್ ನ ತಗೊಳ್ಬಹುದು, ಅಥವಾ ಈಗಾಗಲೇ ಕ್ವಶನ್ ಏನ್ ಅಟೆಂಡ್ ಮಾಡಿರ್ತಾರಲ್ಲ ಅವುಗಳನ್ನ ಕಂಪ್ಲೀಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 19ನೇ ತಾರೀಕು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಅದಾದ ನಂತರ ಇಂಗ್ಲಿಷ್ ಗ್ರಾಮರ್ ಬಂದ್ಬಿಟ್ಟು ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್, ಅಂಡ್ ಇಲ್ಲಿ ಕೂಡ 50+
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQs ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಅಲ್ಲಿ ಯಾಕೆ ಒಂದೇ ಪಾಠ ಕೊಟ್ಟಿದ್ದೀನಿ ಅಂದ್ರೆ, ಒಂದ್ ವೇಳೆ 18ನೇ ತಾರೀಕು ಏನಾದ್ರೂ ಪಾಠ ಉಳಿದಿತ್ತು ಕವರ್ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಅದನ್ನ 19ನೇ ತಾರೀಕು ನೀವು ಕವರ್ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟು, ಇಲ್ಲಿ ಇಂಗ್ಲಿಷ್ 2 ಟಾಪಿಕ್ಸ್ ನ ಕೊಟ್ಟಿದ್ದೀನಿ. ವಿತ್ ಇವತ್ತು ಅಂದ್ರೆ 19ನೇ ತಾರೀಕು ಮಸ್ಟ್ ಅಂಡ್ ಶುಡ್. ನೀವು 18ನೇ ತಾರೀಕು 50 ಕ್ವಶನ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಮಿನಿಮಮ್ 20 ಆದ್ರೂ ಮಾಡ್ಬೇಕಾಗುತ್ತೆ. ಬಟ್ 19ನೇ ತಾರೀಕು 50 ಕ್ವಶನ್ಸ್ ಕಂಪಲ್ಸರಿ ನೀವು ಕವರ್ ಮಾಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 20ನೇ ತಾರೀಕು ಜಗತ್ತಿನ ಪ್ರಮುಖ ಘಟನೆಗಳು. ಇದು 7th ಸ್ಟ್ಯಾಂಡರ್ಡ್. ಜಗತ್ತಿನ ಪ್ರಮುಖ ಘಟನೆಗಳು. ಅದಾದ ನಂತರ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಪರಿಭಾಷೆಗಳ ಪರಿಚಯ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಪರಿಭಾಷೆಗಳ ಪರಿಚಯ. ನೆಕ್ಸ್ಟ್ ಭಾರತದ ಪ್ರಾಕೃತಿಕ ವಿಭಾಗಗಳು. ಅದಾದ ನಂತರ ಇಂಗ್ಲಿಷ್ ಅಲ್ಲಿ ಇಂಟರ್ಜೆಕ್ಷನ್ಸ್. ಅದಾದ ನಂತರ 5ನೇ ಪಾಠ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ. ಅದು 20ನೇ ತಾರೀಕು ಮುಗಿಸ್ಬೇಕು. ಇನ್ನು ನೆಕ್ಸ್ಟ್ ಸಂಡೇದು ಕೂಡ ಬಿಫೋರ್ ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ಸಂಡೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಮಂಡೆಯಿಂದ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಸ್ಯಾಟರ್ಡೆ ಮುಗಿಸಿ ನಾನು ಸಂಡೇ ವಿಡಿಯೋ ಕೊಡೋವರೆಗೂ ನೀವು ವೇಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸಂಡೇದು ಕೂಡ ಬಿಫೋರ್ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಲೆಸನ್ಸ್. ಒಂದು ಮಧ್ಯಯುಗದ ಯುರೋಪ್ ಅನ್ನೋದು ಸ್ವಲ್ಪ ತಲ್ಲೋ ಅನ್ಸುತ್ತೆ. ಅದನ್ನ ಅವತ್ತು ಫುಲ್ ಡೇ ಫ್ರೀ ಇರ್ತಿರಲ್ಲ, ಆ ಒಂದು ಕಾರಣಕ್ಕೆ ಅಲ್ಲಿ ಕೊಟ್ಟಿದ್ದೀನಿ. ಮಧ್ಯಯುಗದ ಯುರೋಪ್ ಫಸ್ಟ್ ಲೆಸನ್. ಮಧ್ಯಯುಗದ ಯುರೋಪ್. ಅದಾದ ನಂತರ ಕೇಂದ್ರ ಸರ್ಕಾರ. ಭಾರತಕ್ಕೆ ಐರೋಪ್ಯರ ಆಗಮನ. ನೆಕ್ಸ್ಟ್ ಉತ್ತರ ಅಮೆರಿಕ ಖಂಡ. ನೆಕ್ಸ್ಟ್ ಇಂಗ್ಲಿಷ್ ಬಂದ್ಬಿಟ್ಟು ವರ್ಬ್ಸ್ ಅಲ್ಲಿ ಎಕ್ಸಲರೀಸ್ ಮತ್ತೆ ಮಾಡಲ್ಸ್. ಇವೆಲ್ಲ ಟಾಪಿಕ್ಸ್ GPSTR ಏನು ಸಿಲೆಬಸ್ ಕಾಪಿ ಇದೆಯಲ್ಲ ಅದರಲ್ಲಿಂದಾನೆ ತಗೊಂಡ್ ಕೊಡ್ತಾ ಇದ್ದೀನಿ. ಮತ್ತೆ ಈ ಒಂದು 21ಗೆ ನಿಮ್ದೇನಾದ್ರೂ ಯಾವ್ದಾದ್ರು ವರ್ಕ್ ಪೆಂಡಿಂಗ್ ಇದ್ರೆ ಅಂದ್ರೆ 14 ಇಂದ ಹಿಡ್ಕೊಂಡು 14 to 21 ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಿಮ್ದು ಏನಾದ್ರೂ ಪೆಂಡಿಂಗ್ ವರ್ಕ್ ಇತ್ತಪ್ಪ ಅಂದ್ರೆ ಆ ಪೆಂಡಿಂಗ್ ವರ್ಕ್ ನ ಎಲ್ಲವೂ ಕೂಡ 21ಗೆ ಕಂಪ್ಲೀಟ್ ಮಾಡ್ಕೋಬೇಕು. 22ಗೆ ಉಳಿಸ್ಕೊಳಂಗಿಲ್ಲ, 22ಗೆ ಅಲ್ಲಿನ ವರ್ಕ್ ನ ಕ್ಯಾರಿ ಮಾಡಂಗಿಲ್ಲ. ಅವಾಗ 22ಗೆ ಏನಿದ್ರು ಕೂಡ ನೆಕ್ಸ್ಟ್ ವೀಕ್ ಏನಿರುತ್ತಲ್ಲ ಅದು ಫ್ರೆಶ್ ಆಗಿ ತಗೊಳ್ತಾ ಹೋಗಕ್ಕೆ ವಿನಃ ಈ ಪೆಂಡಿಂಗ್ ವರ್ಕ್ ನ ನೀವು ಇಟ್ಕೊಂಡ್ರೆ ಅದು ಪೆಂಡಿಂಗ್ ಹಂಗೆ ಬೀಳ್ತಾ ಹೋಗುತ್ತೆ. ನೆಕ್ಸ್ಟ್ 22 ಇಂದ ಏನ್ ಕೊಡ್ತಾ ಹೋಗ್ತೀವಲ್ಲ ಅಲ್ಲಿ ಸ್ವಲ್ಪ ಸಿಲೆಬಸ್ ಜಾಸ್ತಿ ಕೊಡ್ತಾ ಹೋಗ್ತೀವಿ. ಯಾಕಂದ್ರೆ 20 ಡೇಸ್ ಅಲ್ಲೇ ಒಂದ್ ರೌಂಡ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಲೇಬೇಕಾಗಿರುತ್ತೆ. ಯಾವುದು 6 to 10th ಬುಕ್ಸ್ ಮಿನಿಮಮ್ ಬೇಸಿಕ್ ಇದನ್ನ ಸ್ಕೋರಿಂಗ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅಲ್ಲಿ ನಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಷ್ಟನ್ನ ನೀವು ಕವರ್ ಮಾಡಿ. ಇನ್ನು ಏನಾದ್ರೂ ಸಲಹೆಗಳಿದ್ರೆ ಅಥವಾ ಏನಾದ್ರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ಮಾಡಿ. ಸಮಯ ನೋಡ್ಕೊಂಡು ನಿಮ್ಗೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.